ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಜಿತಿ ಡೈರೀಸ್. ಇವಾಗ ಟೈಮ್ ಕರೆಕ್ಟಾಗಿ 4:15 ನಮ್ಮ ಈ ವಾರದ ಬೈಕ್ ರೈಡ್ ನಾವು ಪ್ಲ್ಯಾನ್ ಮಾಡಿದ್ವಿ. ಇದು ಕಂಪ್ಲೀಟ್ಲಿ ಫ್ಯಾಮಿಲಿ ಬೈಕ್ ರೈಡು. ಅದರಲ್ಲಿ ಒಂದು 5ರಿಂದ 6 ಬೈಕು ನಾವು ಈ ರೈಡ್ನ ಪ್ಲ್ಯಾನ್ ಮಾಡಿದ್ದೀವಿ. ನಾವು ಪ್ಲ್ಯಾನ್ ಮಾಡಿರೋದು ಶ್ರೀರಂಗಪಟ್ಟಣ ಮತ್ತು ಮೇಲ್ಕೋಟೆಗೆ ಹೋಗೋಣ ಅಂತ. ಹಾಗಾಗಿ ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂತ ಬೆಳಗ್ಗೆ ಬೇಗನೆ ಸ್ಟಾರ್ಟ್ ಮಾಡಿದ್ದೀವಿ 4:15. ತುಂಬ ಚಳಿ ಇದೆ. ಚಳಿ ಅಂತ ಕೂತ್ಕೊಂಡ್ರೆ ಬೈಕ್ ರೈಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಮಗೆ ಬೈಕ್ ರೈಡ್ ಅಂದರೆ ತುಂಬ ಇಷ್ಟ. ಹಂಗಾಗಿ ಬೆಳಿಗ್ಗೆನೇ ಪ್ಲ್ಯಾನ್ ಮಾಡಿ ಇವಾಗ ನಾವು ಹೊರಟಿದ್ದೀವಿ. ಅದರಲ್ಲೂ ಬೆಳಗ್ಗೆ ಈ ಸನ್ರೈಸ್ ಎಲ್ಲ ನೋಡಿಕೊಂಡು ಸುತ್ತಮುತ್ತ ತೆಂಗಿನ ತೋಟ, ಗದ್ದೆ, ಅದರಲ್ಲೂ ನಮ್ಮ ಮೈಸೂರು ರೂಟಲ್ಲಿ ಹೋಗಬೇಕಾದ್ರೆ ನಮಗೆ ಸಿಗೋವಂಥ ವಾತಾವರಣವೇ ಬೇರೆ ಇರುತ್ತೆ. ಹಾಗಾಗಿ ನಾವು ಬೆಳಗ್ಗೆ ಪ್ಲ್ಯಾನ್ ಮಾಡಿ ಕರೆಕ್ಟಾಗಿ ಒಂದು 7:15 ಅಷ್ಟರಲ್ಲಿ ನಾವು ಮದ್ದೂರು ಟಿಫಾನಿಸ್ ಹತ್ರ ರೀಚ್ ಆದ್ವಿ. ಅಲ್ಲಿ ನೋಡಿದ್ರೆ ಫುಲ್ ಕ್ಯೂ ಇತ್ತು, ವೆಯ್ಟಿಂಗ್ ಪೀರಿಯಡ್ ಇತ್ತು. ಸ್ವಲ್ಪ ಒಂದು 5 ನಿಮಿಷ ವೆಯ್ಟ್ ಮಾಡಿ ಆದ್ರೂ ಮದ್ದೂರು ಟಿಫಾನಿಸಲ್ಲಿ ತಿನ್ನಬೇಕಂತ ನಮ್ಮ ಗ್ರೂಪೆಲ್ಲ ಡಿಸೈಡ್ ಆಗಿದ್ದರು. ಹಾಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ನಮಗೆ ಸ್ವಲ್ಪ ಹೊತ್ತು ಆದಮೇಲೆ ನಮಗೆ ಜಾಗ ಸಿಕ್ತು. ಅಷ್ಟು ಹೊತ್ತು ವೆಯ್ಟ್ ಮಾಡಿದ್ದಕ್ಕೂ ತುಂಬ ಖುಷಿ ಆಯಿತು. ಯಾಕೆಂದರೆ ಅಷ್ಟು ಸಖತ್ತಾಗಿತ್ತು ತಿಂಡಿ. ಅದರಲ್ಲೂ ನಾವು ದೋಸೆ ತೊಗೊಂಡಿದ್ವಿ, ಅದೇನೋ ಮದ್ದೂರು ಟಿಫಾನಿ ಸ್ಪೆಷಲ್ ಅಂತ. ಹಂಗಾಗಿ ಆ ದೋಸೆ ತೊಗೊಂಡಿದ್ವಿ, ತುಂಬ ಸಖತ್ತಾಗಿತ್ತು. ಅಲ್ಲಿಂದ ನಾವು ನೆಕ್ಸ್ಟು ನಮ್ಮ ರೈಡ್ನ ಮತ್ತೆ ರೀಸ್ಟಾರ್ಟ್ ಮಾಡಿದ್ವಿ, ಒಂದು ಗ್ರೂಪ್ ಫೋಟೋ ತೊಗೊಂಡು. ಮತ್ತು ನಮ್ಮ ರೈಡು ಮೈಸೂರು ಕಡೆಗೆ, ಮಂಡ್ಯ ಕಡೆಗೆ ನಮ್ಮ ರೈಡು ಸ್ಟಾರ್ಟ್ ಆಯಿತು. ಅದಾದಮೇಲೆ ನಾವು ಮಂಡ್ಯ ಎಂಟ್ರಿ ಆದ್ವಿ. ಒಂದು 8:15, 8:45, 9 ಗಂಟೆ ಆಗಿತ್ತು ನಿಯರಾಗಿ. ಮಂಡ್ಯ ಸಿಟಿ ಒಳಗಡೆ ಹೋದ್ವಿ. ಅದರಲ್ಲಿ ಮೈಸೂರು ರೋಡಲ್ಲಿ ನಿಮ್ಗೆ ಗೊತ್ತೇ ಇದೆ, ಬೈಕರ್ಸ್ನ ಹೈವೇಲಿ ಬಿಡಲ್ಲ. ಹಂಗಾಗಿ ನಾವು ನಾರ್ಮಲ್ ರೋಡಲ್ಲೇ ಹೋಗಬೇಕು. ಹಾಗಾಗಿ ಸಿಟಿ ಒಳಗಡೆ ಹೋಗಬೇಕು. ಹಾಗಾಗಿ ಮಂಡ್ಯ ಒಳಗಡೆ ಬಂದ್ವಿ. ಬೆಳಿಗ್ಗೆ ಆಗಿದ್ದರಿಂದ ಮಂಡ್ಯದಲ್ಲೂ ಟ್ರಾಫಿಕ್ ಇರಲಿಲ್ಲ. ಅದಾದಮೇಲೆ ನಮ್ಮ ರೈಡ್ ಕಂಟಿನ್ಯೂ ಆಯಿತು. ತುಂಬ ಚೆನ್ನಾಗಿತ್ತು. ಈ ಒಂದು ಅಂದರೆ ವೆದರು ತುಂಬ ಸಪೋರ್ಟಿವ್ ಆಗಿತ್ತು ನಮಗೆ. ಫೈನಲಿ ನಮ್ಮ ಫಸ್ಟ್ ಲೊಕೇಶನ್ನು ಶ್ರೀರಂಗಪಟ್ಟಣಕ್ಕೆ ನಾವು ರೀಚ್ ಆದ್ವಿ. 9 ಗಂಟೆ ಆಗಿತ್ತು, 9:15 ಆಗಿತ್ತು. ಆ ಟೈಮಲ್ಲಿ ಗೊತ್ತಿತ್ತು ನಮಗೆ ದೇವಸ್ಥಾನಕ್ಕೆ ಹೋದರೆ ರಶ್ ಇರಲ್ಲ ಅಂತೇಳಿ. ಬಟ್ ಈ ಶ್ರೀರಂಗಪಟ್ಟಣ ನಮಗೇನು ಯಾವಾಗಲೂ ಆ ಕಡೆ ಹೋದಾಗ ಏನು ಫೀಲ್ ಆಗುತ್ತೆ ಅಂದರೆ, ಎಷ್ಟು ಸಾರಿ ಹೋದ್ರೂ ನಮಗೆ ಯಾವುದೇ ರೀತಿ ಬೇಜಾರಾಗಲ್ಲ. ಯಾಕೆಂದರೆ ಅಂಥ ಒಂದು ಒಳ್ಳೊಳ್ಳೆ ಲೊಕೇಶನ್ ಇರೋದು ನಮ್ಮ ಮೈಸೂರು ಕಡೆ. ಅದೇ ರೀತಿ ನಮಗೂ ನಾವು ಇದೇ ಫಸ್ಟ್ ಟೈಮ್ ಬರ್ತಾಯಿದ್ದೀವಿ ಅನ್ನೋ ಥರ ಫೀಲಿಂಗೇನೆ ನಾವು ಎಷ್ಟು ಸರಿ ಹೋದ್ರೂ. ಹಾಗಾಗಿ ಶ್ರೀರಂಗಪಟ್ಟಣದಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಾವು ಎಂಟ್ರಿ ಆದ್ವಿ. ಆ ಎಂಟ್ರೆನ್ಸೇ ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗ್ ಕೊಡುತ್ತೆ. ಆ ಥರ ಒಂದು ಎಂಟ್ರೆನ್ಸು ಶ್ರೀರಂಗಪಟ್ಟಣದ್ದು. ನಿಜವಾಗ್ಲೂ ಒಂದು ಒಳ್ಳೆ ಬೈಕ್ ರೈಡು, ಯಾವುದಾದ್ರೂ ಒಂದು ಒನ್ ಡೇ ಬೈಕ್ ರೈಡ್ ಪ್ಲ್ಯಾನ್ ಮಾಡ್ತೀವಿ ಅಂದರೆ ಈ ಲೊಕೇಶನ್ಗೆ ನಾವು ಖಂಡಿತ ಮಾಡ್ಬೋದು. ತುಂಬ ಚೆನ್ನಾಗಿರೋವಂಥ ಪ್ಲೇಸು. ಆ್ಯಕ್ಚುಲಿ ನಮ್ಮ ರೈಡ್ ಇವತ್ತು ಟೋಟಲ್ ಕಂಪ್ಲೀಟ್ ಆಗೋದ್ರೊಳಗಡೆ 400 ಕಿಲೋಮೀಟ್ರ್ ಆಗುತ್ತೆ. ಬಟ್ ಅದು ಒನ್ ಡೇ ರೈಡ್ಗೆ ವಿತ್ ಫ್ಯಾಮಿಲಿ ಮೆಂಬರ್ಸು ಸ್ವಲ್ಪ ಕಷ್ಟನೇ ಆಗುತ್ತೆ. ಯಾಕೆಂದರೆ ಒಂದು ದಿನದಲ್ಲಿ 400 ಕಿಲೋಮೀಟ್ರ್ ಕಂಟಿನ್ಯೂಯಸ್ ಆಗಿ ಬೈಕ್ ರೈಡು ಮತ್ತು ಪ್ಲೇಸ್ಗಳನ್ನ ನೋಡಿಕೊಂಡು ರೆಸ್ಟ್ ಮಾಡ್ದಂಗೆ ಓಡಾಡಬೇಕು ಅಂದರೆ ತುಂಬ ಕಷ್ಟ ಇದೆ. ಬಟ್ ಆದ್ರೂ ನಾವು ಪ್ಲ್ಯಾನ್ ಮಾಡಿದ್ವಿ. ಹಂಗಾಗಿ ಏನಾದರೂ ಮಾಡಿ ರೀಚ್ ಮಾಡಲೇಬೇಕು. ಅದಾದಮೇಲೆ ನಮ್ಮ ಗ್ರೂಪಲ್ಲೂ ಯಾರು ಅಷ್ಟೊಂದು ಸುಸ್ತಾಯಿತು, ಓಡ್ಸೋಕ್ಕಾಗಲ್ಲ ಆ ಥರ ಯಾರೂ ಇಲ್ಲ. ಎಲ್ಲರೂ ಫುಲ್ ಎನರ್ಜಿಲೇ ಇರ್ತಾರೆ. ಏನಂದರೆ ನಮ್ಮ ಗ್ರೂಪಲ್ಲಿ ನಾವು ಅವಾಗವಾಗ ಶಾರ್ಟ್ ಬ್ರೇಕ್ ತೊಗೋತಾ ಇರ್ತೀವಿ ಮಿಡಲಲ್ಲಿ. ಬೈಕ್ ರೈಡನ್ನು ಅಂದರೆ ಕಂಟಿನ್ಯೂಯಸ್ ರೈಡ್ ಮಾಡ್ತಾನೆ ಇರಬೇಕು ಅಥವಾ ಪ್ಲೇಸ್ ಕವರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ರೈಡ್ ಮಾಡಲ್ಲ. ಹಾಗಾಗಿ ನಮ್ಮ ಟೀಮಲ್ಲಿ ನಾವು ಒಂದು ಶಾರ್ಟ್ ಬ್ರೇಕ್ಸ್ನ ತೊಗೊಂಡು ರೈಡ್ ಮಾಡ್ತಾಯಿರ್ತೀವಿ. ಹಾಗಾಗಿ ನಮಗೆ ಯಾವುದೇ ಸುಸ್ತು ಆಗಲ್ಲ. ಹಾಗಾಗಿ ನಮ್ಮ ಟೀಮವರು ಅಷ್ಟೇ, ಕಂಪ್ಲೀಟ್ ನಮ್ಮ ರೈಡರ್ಸ್ ಗ್ರೂಪ್ ಅವರು ಎಲ್ಲರೂ ಅದೇ ಎನರ್ಜಿಯಲ್ಲಿ ರೈಡ್ನ ಕಂಟಿನ್ಯೂ ಮಾಡ್ತಾರೆ. ಹಾಗಾಗಿ ನಾವು ಈ ಒಂದು 400 ಕಿಲೋಮೀಟರ್ಸ್ನ ಕಂಪ್ಲೀಟ್ ಮಾಡ್ಬೋದು ಅಂದ್ಕೊಂಡು ನಮ್ಮ ರೈಡ್ನ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀವಿ. ಇದು ಶ್ರೀರಂಗಪಟ್ಟಣ ಸುತ್ತಮುತ್ತ. ಶ್ರೀರಂಗಪಟ್ಟಣದ ಒಳಗಡೆ ಇವಾಗ ನಾವು ಎಂಟ್ರಿ ಆಗ್ತಾಯಿದ್ವಿ ದೇವಸ್ಥಾನ ಹತ್ರ. ಶ್ರೀರಂಗಪಟ್ಟಣ ಒಳಗಡೆ ಹೋದ್ಮೇಲೂ ಅಷ್ಟೇ, ಆ ದೇವಸ್ಥಾನದ ನಿಯರ್ ಬೈ ನಾವು ಹೋಗೋ ರೋಡ್ ಇದೆಯಲ್ಲ, ಅದನ್ನು ತುಂಬ ಸಖತ್ತಾಗಿದೆ, ನೀಟ್ ಆ್ಯಂಡ್ ಕ್ಲೀನಾಗಿದೆ. ಬೈಕ್ ರೈಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿರೋವಂಥ ಒಂದು ರೋಡ್ ಇದೂ ಕೂಡ. ನೋಡಿ, ಆದ್ರೂ ಬೆಳಗ್ಗೆ 9 ಗಂಟೆಗೆ ಆದ್ರೂ ಜನ ಬಂದಿದ್ದಾರೆ. ಯಾಕೆಂದರೆ ವೀಕೆಂಡ್ಸ್ ಅಂದ್ರೇ ಸ್ವಲ್ಪ ಕ್ರೌಡ್ ಇರುತ್ತೆ ಮೈಸೂರು ಕಡೆ. ಹಾಗಾಗಿ ಇಲ್ಲಿನೂ ಸ್ವಲ್ಪ ಜನ ಇದ್ದಾರೆ.
ಈ ಪ್ಲೇಸ್ ಯಾರೆಲ್ಲ ನೀವು ಬಂದಿದ್ದೀರಾ ರೀಸೆಂಟಾಗಿ ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ಮುಖ್ಯ ದ್ವಾರ. ಇಲ್ಲಿಂದನೇ ದೇವಸ್ಥಾನನ ನೀವು ಕಣ್ತುಂಬ್ಕೋಬೋದು. ಆ ವ್ಯೂವೇ ತುಂಬ ಸಖತ್ತಾಗಿದೆ ನೋಡಿ. ಮರಗಳಿದೆ, ಮಧ್ಯ ರೋಡು, ಆ ರೋಡ್ಗೆ ಕರೆಕ್ಟಾಗಿ ಆ ದೇವಸ್ಥಾನದ ಗೋಪುರ, ಇದೆಲ್ಲ ಸೂಪರಾಗಿದೆ. ಒಂದೊಳ್ಳೆ ಪ್ಲೇಸು. ಅದಾದಮೇಲೆ ನಮಗೆ ಈಸಿಯಾಗಿ ದರ್ಶನ ಆಯಿತು. ಒಂದು 10 ನಿಮಿಷ ಆಯಿತು ಅಷ್ಟೇ. ನಾವು ಒಳಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಮತ್ತೆ ಎಲ್ಲ ಹೊರಗಡೆ ಬಂದ್ವಿ. ಇದು ಕಂಪ್ಲೀಟ್ ನಮ್ಮ ಗ್ರೂಪು, ಇವರೆಲ್ಲ ಗ್ರೂಪು ಸ್ವಲ್ಪ ಬಿಸಿಲು ಕಾಯಿಸ್ಕೊತಾ ಇದ್ದಾರೆ ದೇವಸ್ಥಾನದ ಹತ್ರ. ಅದಾದಮೇಲೆ ನಾವು ಶ್ರೀರಂಗಪಟ್ಟಣದಲ್ಲೇ ಒಂದು ಗ್ರೂಪ್ ಫೋಟೋ ತೊಗೊಂಡು ಅಲ್ಲಿಂದ ಮತ್ತೆ ನಮ್ಮ ರೈಡನ್ನ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಏನಪ್ಪ ಅಟ್ರ್ಯಾಕ್ಟ್ ಆಗಿದ್ದು ಈ ಒಂದು ದಾರಿಗಳಲ್ಲಿ ಅಂದರೆ ಎಲ್ಲಿ ನೋಡಿದ್ರೂ ಕಬ್ಬು, ಭತ್ತ, ಗದ್ದೆ, ನೀರು. ಯಾಕೆಂದರೆ ಇದೆಲ್ಲ ಕಾವೇರಿ ತೀರ. ಅದಾದಮೇಲೆ ಒಂದು ಎತ್ತಿನ ಗಾಡಿ ಮೇಲೂ ಒಂದು ಫೋಟೋ ತೊಗೊಂಡ್ವಿ. ಈ ಊರು ನಾವು ಕೆರೆತೊನ್ನೂರಿಗೆ ಹೋಗ್ಬೇಕಾದ್ರೆ ಸಿಕ್ಕಂಥ ಊರು. ಅಲ್ಲಿ ಒಬ್ಬರು ಎತ್ತಿನ ಗಾಡಿ ಇಟ್ಕೊಂಡು ನಿಂತಿದ್ರು. ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಹತ್ರ ಒಂದು ಫೋಟೋ ತೊಗೊಂಡ್ವಿ ಗಾಡಿ ಮೇಲೆ ಎಲ್ಲರೂ ಹತ್ಕೊಂಡು. ಅದಾದಮೇಲೆ ನಾವು ಡೈರೆಕ್ಟ್ ಹೋಗಿದ್ದೆ ಆ ಕೆರೆತೊನ್ನೂರು ಆ ಕೆರೆ ಹತ್ರ. ಇದು ಒಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸು. ಅಂದರೆ ಇಲ್ಲಿ ನಿಮಗೆ ನೋಡೋಕ್ಕೆ ಏನಿಲ್ಲ ಅಂತ ಅನ್ನಿಸ್ಬೋದು, ಆದರೆ ನಿಮಗೆ ಆ ವಾತಾವರಣ, ಆ ಗಾಳಿ ಅದೆಲ್ಲ ತುಂಬ ಫ್ರೆಶ್ ಇರುತ್ತೆ. ಒಂದು ಸ್ವಲ್ಪ ಹೊತ್ತು ಟೈಮ್ನ ಪ್ರಶಾಂತವಾಗಿ ನೀವು ಸ್ಪೆಂಡ್ ಮಾಡ್ಬೋದು ಈ ಒಂದು ಜಾಗದಲ್ಲಿ. ಇದಕ್ಕೆ ನಾವು ಲಾಸ್ಟ್ ಒಂದು 10 ವರ್ಷದ ಹಿಂದ್ಗಡೆ ಬಂದಿದ್ದೆ, ಹಾಗಾಗಿ ನನಗೆ ಈ ಪ್ಲೇಸ್ ಗೊತ್ತಿತ್ತು. ಅದಾದಮೇಲೆ ನಮ್ಮ ಗ್ರೂಪ್ ಅವ್ರನ್ನ ಎಲ್ಲರನ್ನೂ ಈ ಸರಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಫಸ್ಟ್ ಟೈಮ್ ನಮ್ಮ ಗ್ರೂಪ್ ಅವ್ರು ಎಲ್ಲರೂ ಬರ್ತಾಯಿದ್ರು, ಬಟ್ ನಮಗೆ ಇದು ಸೆಕೆಂಡ್ ಟೈಮು. ಗೊತ್ತಿತ್ತು ಈ ಪ್ಲೇಸು. ನಾವು ಈ ಕಡೆ ಒಂದು ಸಾರಿ ಬಂದಾಗ ಇಲ್ಲಿ ನಾವು ಬಂದಿದ್ವಿ ನೋಡಿ. ಇಲ್ಲಿ ಯಾವ ಕಡೆ ನೋಡಿದ್ರೂ ನಿಮಗೆ ಕಬ್ಬಿನ ಗದ್ದೆನೇ ಕಾಣುತ್ತೆ. ಇದು ಆ ಕೆರೆತೊನ್ನೂರು ಕೆರೆ ಹತ್ರ ಹೋದಾಗ ನಿಮಗೆ ಕಾಣುವಂಥ ಒಂದು ವ್ಯೂ ಪಾಯಿಂಟು. ನೋಡಿ, ಇದೇ ಆ ಒಂದು ಕೆರೆ. ಇದು ಯಾವಾಗಲೂ ಇದೇ ಥರ ನೀರಿರುತ್ತೆ ಈ ಟೈಮಲ್ಲಿ. ತುಂಬ ಸಖತ್ತಾಗಿರುತ್ತೆ. ಒಳ್ಳೆ ಫ್ರೆಶ್ ಗಾಳಿ ಬರುತ್ತೆ ನಿಮಗೆ. ಒಂದು ಪ್ರಶಾಂತವಾಗಿ, ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ. ನೀಟ್ ಆ್ಯಂಡ್ ಕ್ಲೀನಾಗಿದೆ ಈ ಒಂದು ಜಾಗ. ಅಲ್ಲಿ ನಾವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿ ಒಂದು ಅಂಗಡಿ ಇದೆ. ಆ್ಯಕ್ಚುಲಿ ಈ ಒಂದು ಏರಿ ಮೇಲೆ ಒಂದು ಅಂಗಡಿ ಇದೆ. ಅವರು ಒಬ್ಬರು ಅಮ್ಮ ಇದ್ದರು. ಅವರು ತುಂಬ ಹಂಬಲಾಗಿದ್ದರು. ಅಂದರೆ ನಾವು ಸ್ವಲ್ಪ ಹೊತ್ತು ಚಿಕ್ಕ ಪುಟ್ಟ ರೀಲ್ಸ್ ಎಲ್ಲ ಮಾಡ್ತಾಯಿದ್ವಿ ಅವ್ರ ಅಂಗಡಿ ಒಳಗಡೆ ಕೂತ್ಕೊಂಡು. ಅವ್ರು ಅದಕ್ಕೆಲ್ಲ ಏನಾದರೂ ಮಾಡ್ಕೊಳ್ಳಿ, ಇದು ನಿಮ್ಮದೇ ಅಂಗಡಿ ಅಂತ ಹೇಳ್ತಾಯಿದ್ರು. ನೋಡಿ, ಎಲ್ಲೇ ಹೋದ್ರೂ ನಮಗೆ ಒಳ್ಳೆಯ ವ್ಯಕ್ತಿಗಳು ಸಿಗ್ತಾರೆ ಅನ್ನೋದಕ್ಕೆ ಇದೊಂದೇ ಕಾರಣ. ಹಂಗಾಗಿ ನಾವು ಯಾವುದೇ ಜಾಗಕ್ಕೆ ಹೋದ್ರೂ ನಮಗೆ ಹೊಸೊಬ್ಬರು ಸಿಗ್ತಾನೆ ಇರ್ತಾರೆ. ಹಂಗಾಗಿ ಅವರಿಂದ ನಾವು ಕಲಿಯೋದು ತುಂಬ ಇರುತ್ತೆ. ಅಂಥ ಒಳ್ಳೆ ಮನಸ್ಸು ಸಿಗೋದು ಅಪರೂಪ. ಅವರೆಷ್ಟು ಒಳ್ಳೆ ಮನಸ್ಸು ಅಂದರೆ, ನೀವು ಇನ್ನೊಂದು ಸರಿ ನಮ್ಮ ಮನೆಗೆ ಬರಬೇಕು, ಸಾಯಂಕಾಲ ಟೈಮ್ ಬನ್ನಿ, ನಾನು ನಿಮಗೆ ನಾಟಿ ಕೋಳಿ ಸಾರು ಮತ್ತು ಮುದ್ದೆ ಮಾಡಿಕೊಡ್ತೀನಿ ಅಂತ ಅವರು ಅಷ್ಟು ಖುಷಿಯಾಗಿ ಹೇಳ್ತಾಯಿದ್ರು. ಅದನ್ನು ನೋಡಿ ನಮಗೆ ತುಂಬ ಖುಷಿಯಾಯಿತು. ಅದನ್ನು ಕೇಳಿ ನಮಗೆ ಏನೋ ಒಂಥರ ಖುಷಿಯಾಯಿತು. ಅದಾದಮೇಲೆ ಅಲ್ಲೇ ಅವ್ರ ಜೊತೆ ಒಂದು ಕಂಪ್ಲೀಟ್ ಗ್ರೂಪ್ ಫೋಟೋನ ತೊಗೊಂಡು ನಮ್ಮ ಗ್ರೂಪ್ ಅವರೆಲ್ಲ ಸೇರಿಕೊಂಡು ಅಲ್ಲಿಂದ ನಾವು ಮೇಲ್ಕೋಟೆ ಕಡೆಗೆ ಹೊರಟ್ವಿ. ಸೊ ಮೇಲ್ಕೋಟೆ ಹೋಗೋ ದಾರಿ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಸೂಪರಾಗಿರೋ ದಾರಿ. ಎಲ್ಲಿಂದ ಅಂದರೆ ಕೆರೆತೊನ್ನೂರಿಂದ ಮೇಲ್ಕೋಟೆಗೆ ಹೋಗೋ ದಾರಿ. ಕೆರೆತೊನ್ನೂರಿಂದ ಮೇಲ್ಕೋಟೆ ಆಲ್ಮೋಸ್ಟ್ ಒಂದು 15-20 ಕಿಲೋಮೀಟ್ರ್ ಆಗುತ್ತೆ. ಬಟ್ ರೋಡು ಕಂಪ್ಲೀಟ್ಲಿ ಹಳ್ಳಿ ರೋಡು. ಅದರಲ್ಲೂ ಹಳ್ಳಿ ರೋಡು ತುಂಬ ಸಖತ್ತಾಗಿರೋ ರೋಡು. ಅಂದರೆ ನಿಮಗೆ ಬೈಕ್ ರೈಡ್ ಮಾಡೋದಕ್ಕೆ ರಿಯಲ್ ಎಕ್ಸ್ಪೀರಿಯೆನ್ಸು ಈ ರೋಡಲ್ಲಿ ಸಿಗುತ್ತೆ. ಅಂದರೆ ಅಷ್ಟು ವಾತಾವರಣ, ಸುತ್ತಮುತ್ತ ತೋಟ ಇರುತ್ತೆ, ಗದ್ದೆ ಇರುತ್ತೆ, ಕಬ್ಬಿನ ಗದ್ದೆ ಇರುತ್ತೆ, ಮತ್ತು ವಾಟರ್ ಇರುತ್ತೆ, ಕಾವೇರಿ ನೀರು. ಇದೆಲ್ಲ ಒಂದು ರೈಡ್ ಮಾಡೋದಕ್ಕೆ ನಿಮಗೆ ಯಾವುದೇ ರೀತಿ ಬೋರ್ ಆಗಲ್ಲ. ಒಂದು ಬೆಸ್ಟ್ ಪ್ಲೇಸು ರೈಡ್ ಮಾಡೋದಕ್ಕೆ ಯಾವಾಗಲೇ ಚೂಸ್ ಮಾಡಿದ್ರೂ ನಾವು ಹಳ್ಳಿ ರೂಟ್ನ ಚೂಸ್ ಮಾಡಿದ್ರೆ ನಮ್ಗೆ ಯಾವುದೇ ರೀತಿ ಬೋರ್ ಆಗಲ್ಲ. ಯಾಕೆಂದರೆ ಹಳ್ಳಿ ವಾತಾವರಣನೇ ಹಂಗಿರುತ್ತೆ. ನಾವು ಮೇಲ್ಕೋಟೆ ರೀಚ್ ಆದಾಗ 1 ಗಂಟೆ ಆಗಿತ್ತು. ದೇವಸ್ಥಾನ ಇನ್ನೇನು ಕ್ಲೋಸ್ ಆಗೋ ಟೈಮು. ಹಂಗಾಗಿ ನಾವು ಕೆಲವರು ದೇವಸ್ಥಾನಕ್ಕೆ ಹೋಗಲಿಲ್ಲ, ಟೈಮ್ ಆಗುತ್ತೆ ಬೈಕೆಲ್ಲ ಪಾರ್ಕ್ ಮಾಡೋದ್ರಲ್ಲಿ. ಕೆಲವರು ಹೋದರೂ ಅವ್ರಿಗೆ ದರ್ಶನ ಸಿಕ್ತು. ಅದಾದಮೇಲೆ ಅಲ್ಲೇ ಇದ್ದಂಥ ಸುಬ್ಬಣ್ಣ ಮೆಸ್ಗೆ ಹೋಗಿ ಪುಳಿಯೋಗರೆ, ಅಲ್ಲಿ ಪುಳಿಯೋಗರೆನೇ ಫೇಮಸ್ಸು. ಅದಾದಮೇಲೆ ಊಟನೂ ಫೇಮಸ್ಸು. ಊಟ ಮತ್ತು ಪುಳಿಯೋಗರೆ ನಮ್ಮ ಗ್ರೂಪ್ ಅವರು ಎಲ್ಲರೂ ತಿಂದು ಅಲ್ಲಿಂದ ನಾವು ಮತ್ತೆ ನಮ್ಮ ರೈಡ್ನ ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಬರ್ತಾ ನಮ್ಮ ಹಾಸನ ಹೈವೇಯಲ್ಲಿ ಒಂದು ಗ್ರೂಪ್ ಫೋಟೋ ಮತ್ತು ವೀಡಿಯೋ ತೊಗೊಂಡ್ವಿ. ಇದು ಈ ಒಂದು ಟ್ರಿಪ್ನ ಕೊನೆಯ ವೀಡಿಯೋ ಮತ್ತು ಗ್ರೂಪ್ ಫೋಟೋ. ಇಲ್ಲಿಂದ ನಮ್ಮ ರೈಡ್ ಮತ್ತು ನಮ್ಮ ಮನೆ ಕಡೆಗೆ ಕಂಪ್ಲೀಟ್ ಆಗಿದ್ದು 9:30ಗೆ. ಇಲ್ಲಿಗೆ ನಮ್ಮ ಈ ವಾರದ 400 ಕಿಲೋಮೀಟ್ರ್ ಬೈಕ್ ರೈಡ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಜಿತಿ ಡೈರೀಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ಮುಂದಿನ ವೀಡಿಯೋಗಳನ್ನ ನಿಮಗೆ ಈಸಿಯಾಗಿ ನೋಡ್ಬೋದು. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಈ ಲೊಕೇಶನ್ನು, ಈ ಒಂದು ರೈಡ್ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.